ಮೇಲ್ಗಡೆಗೆ ಹೋದರೆ ಇಂಟರ್ನಲ್ ಸ್ಟೇರ್ ಕೇಸಿಂದ ಹಂಗೆ ನಾವು ಮೇಲ್ಗಡೆ ಹೋದರೆ ಇಲ್ಲೊಂದು ರೂಮ್ ಇದೆ. ರೂಮ್ಗೆ ಅಟ್ಯಾಚ್ ಟಾಯ್ಲೆಟ್ ಕೊಟ್ಟಿರ್ತೀವಿ. ಫಸ್ಟ್ ಬೆಡ್ರೂಮ್ಗೆ ಒಂದು ಅಟ್ಯಾಚ್ ಟಾಯ್ಲೆಟ್ ಕೊಟ್ಟಿರ್ತೀವಿ. ಇದು ಬಂದ್ಬಿಟ್ಟು 5/8 ಇರುತ್ತೆ. ಇದರಲ್ಲಿ ಈ ಕಡೆ ಶವರ್ ಏರಿಯಾ ಕೊಟ್ಟಿರ್ತೀವಿ, ಈ ಕಡೆ ಬಾತ್ರೂಮ್ ಫಿಟ್ಟಿಂಗ್ಸ್ ಬರುತ್ತೆ. ಇದು ನಮ್ಮ ಸೆಕೆಂಡ್ ಬೆಡ್ರೂಮ್ ಆಗಿರುತ್ತೆ. ಇದು 12/12 ಸ್ಪೇಸ್ ಇದೆ. ವಾರ್ಡ್ರೋಬ್ಗೆ ಅಂತ ಹೇಳ್ಬಿಟ್ಟು ಸಪ್ರೇಟ್ ಸ್ಪೇಸ್ ಕೊಟ್ಟಿದ್ದೀವಿ. 4/4 ಬಾಲ್ಕನಿ ಕೊಟ್ಟಿರ್ತೀವಿ. 5/8 ಟಾಯ್ಲೆಟ್ ಕೊಟ್ಟಿರ್ತೀವಿ. ಅದಕ್ಕೆ ಕ್ರಾಸ್ ವೆಂಟಿಲೇಷನ್ ಏನು ಬೇಕು ಅದ್ರ ಪರ್ಪಸ್ 2 ವಿಂಡೋ ಕೊಟ್ಟಿರ್ತೀವಿ. ಸ್ಪೆಸಿಫಿಕ್ಕಾಗಿ ಒಂದು ಬಾಲ್ಕನಿ ಕೊಟ್ಟಿರ್ತೀವಿ. ಆಲ್ಮೋಸ್ಟ್ ಒಂದು 5/5 ಅಲ್ಲಿ ಇದೊಂದು ಟಾಯ್ಲೆಟ್ ಮಾಡಿರ್ತೀವಿ. ಇದನ್ನು 8/5 ಸ್ಪೇಸಿಂಗ್ ಕೊಟ್ಟು ತುಂಬ ಸ್ಪೇಸಿಯಸ್ ಆಗಿ ಮಾಡಿರ್ತೀವಿ. ಟಾಯ್ಲೆಟ್ಗೂ 2 ವಿಂಡೋ ಕೊಟ್ಟಿರ್ತೀವಿ. ಇದು ತಿರ್ಗ ನಮಗೆ ಟೆರೆಸ್ಗೆ ಹೋಗೋಕ್ಕೆ ಒಂದು ಸ್ಟೇರ್ ಕೇಸ್ ಕೊಟ್ಟಿರ್ತೀವಿ. ಇಲ್ಲಿಂದ ಫುಲ್ಲಾಗಿ ನಮ್ಮ ಸ್ಟೇರ್ ಕೇಸ್ ವ್ಯಾಲ್ಯೂ ಏನಿದೆಯೋ ಅದ್ರ ಪ್ರಕಾರ ಒಂದು ಸ್ಕೈಲೈಟ್ ಕೊಟ್ಟಿರ್ತೀವಿ ವೆಂಟಿಲೇಷನ್ಗೆ, ಗಾಳಿ ಬೆಳಕಿಗೆ ಅಂತೀವಿ. ಇದು ಫುಲ್ಲು ಓಪನ್ ಟೆರೆಸ್ ಮಾಡಿರ್ತೀವಿ. ಇಲ್ಲಿ ಕ್ಲೈಂಟ್ ರಿಕ್ವೈರ್ಮೆಂಟ್ ಪ್ರಕಾರ ಒಂದು ವಾಶ್ರೂಮು, ಒಂದು ವಾಷಿಂಗ್ ಮಿಷಿನ್ ಏರಿಯಾ ಅಂತ ಹೇಳ್ಬಿಟ್ಟು ಇಲ್ಲೊಂದು ಕೊಟ್ಟು ಒಂದು ಟಾಯ್ಲೆಟ್ ಮಾಡಿದ್ದೀವಿ. ಯಾವುದೇ ಥರ ಇಂಟೀರಿಯರ್ ಮತ್ತು ಕನ್ಸ್ಟ್ರಕ್ಷನ್ ಬಗ್ಗೆ ಇರೋ ಕ್ವೈರಿಗಳಿಗೆ ನಮಗೆ DM ಮಾಡಿ.